ಫ್ರಿಜ್ಜಲ್ಲಿ ಇಡಲಿಲ್ಲದಿದ್ರೂ ಕೂಡ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಒಂದು ಚೂರು ಹಾಳಾಗದಾಗಿ 1 ವರ್ಷ ತನಕ ಸ್ಟೋರ್ ಮಾಡಿ ಇಡಬಹುದು ಗೊತ್ತಾ. ಆ ಟಿಪ್ಸ್ ಗೊತ್ತಾಗಬೇಕಿದ್ರೆ ಈ ವಿಡಿಯೋನ ನೋಡಿ. ಹಲೋ ನಮಸ್ತೆ, ಹೇಗಿದ್ರಿ ಎಲ್ಲರೂ? ಒಂದು ಸೂಪರ್ ಆಗಿರುವಂತಹ ಕಿಚನ್ ಟಿಪ್ಸನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನಾನು ಈ ಕೊತ್ತಂಬರಿ ಸೊಪ್ಪನ್ನು ಫ್ರೆಶ್ ಆಗಿ 1 ತಿಂಗಳ ತನಕ ಹೇಗೆ ಸ್ಟೋರ್ ಮಾಡ್ಬೋದು ಅನ್ನೋ ವಿಡಿಯೋ ಮಾಡಿದ ನಂತರ ತುಂಬ ಜನ ನನಗೆ ಮೆಸೇಜ್ ಮಾಡಿ, ಮೇಡಮ್ ಫ್ರಿಜ್ ಇಲ್ಲದಿದ್ರೂ ಕೂಡ ಕೊತ್ತಂಬರಿ ಸೊಪ್ಪನ್ನು ಹೇಗೆ ಸ್ಟೋರ್ ಮಾಡ್ಬೋದು ಹೇಳ್ಕೊಡಿ ಅಂತ ಕೇಳ್ತಾ ಇದ್ರು. ಅವರಿಗೋಸ್ಕರ ಈ ಸೂಪರ್ ಆಗಿರುವಂತಹ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಾ, ಫ್ರಿಜ್ ಇಲ್ಲದಿದ್ರೂ ತೊಂದರೆ ಇಲ್ಲ, ಕೊತ್ತಂಬರಿ ಸೊಪ್ಪನ್ನು ತುಂಬಾ ಚೆನ್ನಾಗಿ 1 ವರ್ಷ ತನಕ ನಾವು ಸ್ಟೋರ್ ಮಾಡ್ಬೋದು. ಆ ಸೂಪರ್ ಟ್ರಿಕ್ಸನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ನೋಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಕೊತ್ತಂಬರಿ ಸೊಪ್ಪನ್ನು ತುಂಬ ದಿನ ತನಕ ಹೇಗೆ ಸ್ಟೋರ್ ಮಾಡಿ ಇಡ್ಬೋದು ಫ್ರಿಜ್ ಇಲ್ಲದಿದ್ರೂ ಕೂಡ ಅಂತ ತುಂಬ ಜನ ಕೇಳ್ತಾ ಇದ್ದೀರಲ್ಲ. ನಿಮಗೋಸ್ಕರ ಈ ವಿಡಿಯೋ ತಪ್ಪದೆ ನೋಡಿ, ಕಡೆ ತನಕ ನೋಡಿ, ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ನೋಡಿ, ನಾನು 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ನಾವು ಮೊದಲು ಏನು ಮಾಡಬೇಕು, ಈ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಬಿಡಿಸ್ಕೋಬೇಕು. ಕಳೆ ಅಥವಾ ಹುಲ್ಲೆಲ್ಲ ಏನಾದರೂ ಇದ್ದರೆ ಅದನ್ನ ಬಿಡಿಸ್ಕೊಂಡು ಕೊಳೆತಿರೋ ಎಳೆಗಳನ್ನೆಲ್ಲ ತೆಗೆದುಬಿಡಬೇಕು. ಯಾವುದೂ ಕೊಳ್ತಿರೋ ಎಳೆ ಇರಬಾರ್ದು, ಯಾಕಂತಂದರೆ ಒಂದು ಚೂರಾದರೂ ಕೊಳ್ತಿರೋ ಎಲೆ ಇದ್ದರೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಳಾಗೋಗುತ್ತೆ. ಸೊ ನೀಟಾಗಿ ಬಿಡಿಸ್ಕೊಂಡು ಮೊದಲು ಇದರ ದಂಟಿದೆಯಲ್ಲ, ಅಂದರೆ ಬೇರಿನ ಭಾಗ ನಾವು ಕಟ್ ಮಾಡಿ ತೆಗೆಯಬೇಕು. ನಮಗೆ ಲೀವ್ಸ್ ಅಷ್ಟೇ ಬೇಕಾಗುತ್ತೆ. ಈ ಬೇರಿನ ಭಾಗದಲ್ಲಿ ಏನಾದರೂ ದಂಟಿನಲ್ಲಿ ಏನಾದರೂ ಒಳ್ಳೆ ಲೀವ್ಸ್ ಇದ್ದರೆ ಅದನ್ನ ನೀವು ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನ ಸಪ್ರೇಟ್ ಮಾಡಿ ತೆಗೆದಿಟ್ಬಿಡಿ, ಬಿಸಾಡಬೇಡಿ. ನೋಡಿ, ಇವಾಗ 1 ಕಟ್ ಸೊಪ್ಪನ್ನು ನಾನು ನೀಟಾಗಿ ಬಿಡಿಸ್ಕೊಂಡಿಟ್ಟಿದ್ದೇನೆ. ಇಷ್ಟು ಬಿಡಿಸಿ ಆದ ನಂತರ ನಾವಿದನ್ನ ತೊಳೆಯಬೇಕು. 2 ಸರಿ ತೊಳೆಯಬೇಕಾಗುತ್ತೆ. ಮೊದಲನೇ ಸರಿ ತೊಳೆದಾಗ ಅದರ ಡಸ್ಟ್ ಅಥವಾ ಕೊಳೆ ಏನಾದರೂ ಇದ್ದರೆ, ಮಣ್ಣೆಲ್ಲ ಇದ್ದರೆ ಹೋಗುತ್ತೆ. ನೋಡಿ, ಈ ನೀರು ಎಷ್ಟು ಗಲೀಜಿದೆ ನೋಡಿ. ಇದು ನಾನು ಫಸ್ಟ್ ಟೈಮ್ ತೊಳೆದಾಗ. ಇವಾಗ ಇನ್ನೊಂದು ಸರಿ ನಾವು ಕ್ಲೀನ್ ವಾಟರಲ್ಲಿ ತೊಳೆಯಬೇಕಾಗುತ್ತೆ. ನೀಟಾಗಿ ತೊಳ್ಕೊಳ್ಳಿ. ಮಾತ್ರ ನೀವು ತೊಳೆಯುವಾಗ ಎಲೆಗಳಿಗೆಲ್ಲ ಡ್ಯಾಮೇಜ್ ಮಾಡಿಬಿಡಿ. ಸ್ವಲ್ಪ ನಾಜೂಕಾಗಿ ಇದನ್ನ ಚಂದ ಮಾಡಿ ತೊಳೆದ್ಬಿಟ್ಟು ಒಂಚೂರು ನಾವು ಡ್ರೈನ್ ಮಾಡಬೇಕು. ರೈಸ್ ಬಸಿಯುವಂಥ, ಅನ್ನ ಬಸಿಯುವಂಥ ಪಾತ್ರೆ ಇದ್ದರೆ ಈ ಥರ ಅದಕ್ಕೆ ಹಾಕ್ಕೊಂಡು ನೀರನ್ನೆಲ್ಲ ಒಂದು ಸ್ವಲ್ಪ ನೀವು ಡ್ರೈ ಮಾಡಿಬಿಡಿ. ಈ ಥರ ಮಾಡಿಕೊಂಡು ಅದಾದ ನಂತರ ನಾವಿವಾಗ ಇದರಲ್ಲಿ ಕೆಲವೊಂದು ಬಳ್ತಿರೋ ದಂಟಿದೆ, ಇದು ನಮಗೆ ಬೇಡ. ಇದನ್ನ ನಾವು ಡ್ರೈ ಮಾಡಲಿಕ್ಕೆ ಇಡೋಕ್ಕಾಗಲ್ಲ. ಆದ್ದರಿಂದ ಬರೀ ಕೊತ್ತಂಬರಿ ಸೊಪ್ಪನ್ನಷ್ಟೇ ನಾವು ತೆಗೆದು ಸಪ್ರೇಟ್ ಮಾಡಬೇಕು. ದಂಟು ಯಾವುದು ಬೇಡ. ದಂಟನ್ನು ಸಪ್ರೇಟಾಗಿ ಎತ್ತಿಡಿ. ನೀವು ದಂಟು ಬಿಸಾಡೋ ಅಗತ್ಯ ಇಲ್ಲ. ನೋಡಿ, ಈಗ ಕೊತ್ತಂಬರಿ ಸೊಪ್ಪನ್ನಷ್ಟೇ ನಾನು ತಗೊಂಡಿದ್ದೀನಿ. ಎಲ್ಲ ಬಿಡಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನಷ್ಟೇ ತಗೊಂಡಿದ್ದೀನಿ. ಇದನ್ನ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಮೊದಲಿಗೆ ಈ ದಂಟು ಇದೆಯಲ್ಲ, ಈ ದಂಟನ್ನು ನೀವು ಯಾವುದೇ ಕಾರಣಕ್ಕೆ ಬಿಸಾಡಬೇಡಿ. ಯಾಕಂತಂದರೆ ಈ ದಂಟನ್ನು ನಾವು ಪದಾರ್ಥಗಳಿಗೆ ಹಾಕೋಬೋದು, ಸಾಂಬಾರಿಗೆ ಹಾಕೋಬೋದು, ರಸ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಚೆನ್ನಾಗಿರುತ್ತೆ ಇದು ದಂಟು. ಇವಾಗ ಕೊತ್ತಂಬರಿ ಸೊಪ್ಪನ್ನು ನಾವು ಏನು ಮಾಡಬೇಕು ಅಂತಂದರೆ, ಒಂದು ಕ್ಲೀನ್ ಆಗಿರುವಂತಹ ಟವೆಲ್ ತಗೊಳ್ಳಿ. ಟವೆಲ್ ತಗೊಂಡು ಈ ಕೊತ್ತಂಬರಿ ಸೊಪ್ಪಿದು ನೀರಿರುತ್ತಲ್ವ ಅದನ್ನ ನಾವು ಪ್ಯಾಟ್ ಮಾಡಿಬಿಟ್ಟು ತೆಗಿಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪನ್ನು ಟವೆಲಲ್ಲಿ ಈ ಥರ ಬಿಡಿಸ್ಕೊಂಡು ನೀಟಾಗಿ ಮೆಲ್ಲಗೆ ಕೈಯಲ್ಲಿ ಒತ್ಬಿಟ್ಟು ಅದರಲ್ಲಿರುವಂತಹ ನೀರಿನ ಪಸೆ, ಜಾಸ್ತಿ ನೀರಿನ ಪಸೆ ಇರುತ್ತಲ್ವ, ಯಾಕಂತಂದರೆ ನಾವು ತೊಳೆದಿದ್ದೀವಲ್ವ, ಅದನ್ನ ನಾವು ಬಟ್ಟೆಯಲ್ಲಿ ಒತ್ಬಿಟ್ಟು ತೆಗಿಬೇಕಾಗುತ್ತೆ. ಇವಾಗ ನಾವು ಏನು ಮಾಡಬೇಕು, ಒಂದು ತಟ್ಟೆ ಅಥವಾ ನೀವು ಬಟ್ಟೆ ಮೇಲೆ ಹಾಕಿದ್ರೂ ನಡೆಯುತ್ತದೆ, ಇಲ್ಲವ ಒಂದು ಅಗಲವಾಗಿರೋ ತಟ್ಟೆ, ಟ್ರೇ ಯಾವುದಾದ್ರೂ ಇದ್ದರೆ ಎಲ್ಲ ಕೊತ್ತಂಬರಿ ಸೊಪ್ಪನ್ನು ಬಿಡಿಸಿ ಹಾಕ್ಕೊಳ್ಳಿ. ಒಂದು ತಟ್ಟೆ ಸಾಕಾಗಿಲ್ಲದಿದ್ದರೆ 2-3 ತಟ್ಟೆಯಲ್ಲಿ ಈ ಥರ ಬಿಡಿಸಿ ಹಾಕಿಬಿಟ್ಟು ನಾವಿದನ್ನ ರೂಮ್ ಟೆಂಪ್ರೇಚರಲ್ಲಿ ಕಂಪ್ಲೀಟಾಗಿ ಒಣಗಿಸಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೆ ಡೈರೆಕ್ಟ್ ಸನ್ಲೈಟ್ ಬೀಳೋ ಥರ ಇಡಬಾರ್ದು. ಯಾಕಂತಂದರೆ ಎಲೆ ಬ್ಲೀಚ್ ಆಗುತ್ತೆ. ಈ ಎಲೆಗಳು ಕಂಪ್ಲೀಟ್, ಈ ಕೊತ್ತಂಬರಿ ಸೊಪ್ಪು ಏನಿದೆ ಅದು ಕಂಪ್ಲೀಟಾಗಿ ಡ್ರೈ ಆಗಿ ಪುಡಿ ಆಗೋ ತನಕ ಡ್ರೈ ಆಗಬೇಕು. ಇದಕ್ಕೆ 2ನೇ ದಿನ, ಇದು 3ನೇ ದಿನಕ್ಕೆ ನಾನು ಡೈರೆಕ್ಟ್ ಸನ್ಲೈಟ್ಗೆ ಇಟ್ಟಿಲ್ಲ. ನೋಡಿ, ಒಳಗಡೆ ರೂಮ್ ಟೆಂಪ್ರೇಚರಲ್ಲಿ ಇಟ್ಬಿಟ್ಟೆ 2-3 ದಿನ ಬೇಕಾಗುತ್ತೆ. ನಿಮಗೆ ಈ ಥರ ಕೈಯಲ್ಲಿ ಪುಡಿ ಮಾಡಿದಾಗ ಪುಡಿ ಆಗಬೇಕು, ಅಷ್ಟು ನೀವು ಡ್ರೈ ಮಾಡಬೇಕು. ಯಾವುದೇ ಕಾರಣಕ್ಕೆ ಡೈರೆಕ್ಟಾಗಿ ಹೊರಗಡೆ ಸೂರ್ಯನ ಬಿಸಿಲಿಗೆ ಇಡಬೇಡಿ. ಯಾಕಂತಂದರೆ ಕಲರ್ ಬ್ಲೀಚ್ ಆಗುತ್ತೆ ಮತ್ತು ಆ ಪರಿಮಳ ಇದೆಯಲ್ಲ ಅದು ಹೊರಟೋಗುತ್ತೆ. ಇವಾಗ ನೋಡಿ, 3ನೇ ದಿನ ಆದ ನಂತರ ನಾನು ಜಸ್ಟ್ ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ಕೊಂಡು ಕಂಪ್ಲೀಟಾಗಿ ಡ್ರೈ ಆಗಿದೆ. ಇದನ್ನ ಪುಡಿ ಮಾಡಿಕೊಂಡು ರೆಡಿ ಮಾಡಿದ್ದೇನೆ.
ಈ ರೆಡಿ ಮಾಡಿರುವಂತಹ ಕೊತ್ತಂಬರಿ ಪುಡಿಯನ್ನು ಯಾವುದಾದ್ರೂ ಡಬ್ಬದಲ್ಲಿ ನೀವು ಹಾಕಿಟ್ರೆ, ಈ ಥರ ಯಾವುದಾದ್ರೂ ಒಂದು ಗಾಜಿನ ಡಬ್ಬನೋ ಪ್ಲಾಸ್ಟಿಕ್ ಬಾಟ್ಲಲ್ಲೋ ಹಾಕಿ ನೀವು ಫ್ರಿಜ್ಜಲ್ಲಿಡೋ ಅವಶ್ಯಕತೆನೇ ಇಲ್ಲ, ಹೊರಗಡೆನೇ ಇಡ್ಬೋದು. ಹೊರಗಡೆ ಇಟ್ಟರೂ ಕೂಡ 1 ವರ್ಷ ತನಕ ಒಂದು ಚೂರು ಹಾಳಾಗೋದಕ್ಕೆ ಆರಾಮ್ಸೆ ಇರುತ್ತೆ. ನೀವು ರಸಮ್ ಮಾಡುವಾಗ, ಏನೇ ಪದಾರ್ಥ ಮಾಡುವಾಗ 1 ಸ್ಪೂನ್ ಹಾಕಿದರೆ ಸಾಕು. ನಮ್ಮದು ಒರಿಜಿನಲ್ ಆಗಿ ಫ್ರೆಶ್ ಸೊಪ್ಪು ಹಾಕಿದರೆ ಯಾವ ಫ್ಲೇವರ್ ಇರುತ್ತೆ ಅದೇ ಫ್ಲೇವರ್ ಬರುತ್ತೆ, ಅಷ್ಟು ಸೂಪರ್ ಆಗಿರುತ್ತೆ. ಒಂದ್ಸರಿ ಈ ಥರ ನಾವು ಪುಡಿ ಮಾಡಿಟ್ಕೊಂಡ್ರೆ ಯಾವ ನಾವು ಅಡುಗೆ ಮಾಡೋದಿದ್ರು ಯೂಸ್ ಮಾಡ್ಬೋದು, ಅಷ್ಟು ಸೂಪರ್ ಆಗಿರುತ್ತೆ. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ. ಈ ಥರ ನಾವು ಮನೆ ಒಳಗಡೆನೆ ಇಟ್ಟು ಒಣಗಿಸಿದ್ರೆ ಅದರ ಫ್ಲೇವರ್ ಕೂಡ ಹಾಳಾಗಲ್ಲ, ಅದರ ಕಲರ್ ಕೂಡ ಬ್ಲೀಚ್ ಆಗಲ್ಲ, ತುಂಬಾ ಹಸಿರಾಗೇ ಇರುತ್ತೆ, ತುಂಬಾ ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ, ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಇದೇ ಥರ ಫ್ರಿಜ್ಜಲ್ಲಿಟ್ಟರೆ ನಾವು ಕೊತ್ತಂಬರಿ ಸೊಪ್ಪನ್ನು ಹೇಗೆ ಫ್ರೆಶ್ ಆಗಿ ಇಡೋದು ಅಂತ ನನ್ನ ಇನ್ನೊಂದು ವಿಡಿಯೋ ಇದೆ, ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ನೋಡ್ಕೊಳ್ಳಿ. ಅದು ಆಲ್ಮೋಸ್ಟ್ 3 ಲಕ್ಷಕ್ಕಿಂತ ಜಾಸ್ತಿ ವ್ಯೂಸ್ ಆಗಿದೆ. ಆ ಮೆಥಡನ್ನು ಫಾಲೋ ಮಾಡಿದರೆ ಕೂಡ ಅಷ್ಟೇ 1 ತಿಂಗಳ ತನಕ ಕೊತ್ತಂಬರಿ ಸೊಪ್ಪನ್ನು ಫ್ರೆಶ್ ಆಗಿ ಇಡ್ಬೋದು. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.